ಕನ್ನಡದ ಖ್ಯಾತ ನಿರೂಪಕಿ ಆಂಕರ್ ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದೆ. ಈ ಸುದ್ದಿ ಹೇಳಿದ್ರೆ ಬಹುತೇಕರು ಇದು ಸುಳ್ಳಿರಬಹುದು ಅಂತಾನೆ ಯೋಚಿಸ್ತಾರೆ. ಆದರೆ ಈ ಬಾರಿ ನಿಜವಾಗ್ಲೂ ಅವರ ಮದುವೆ ಫಿಕ್ಸ್ ಆಗಿದೆ. ಇಲ್ಲಿ ನರಿ ಬಂತು ಅಂತ ಕತೆ ಹೇಳಿ ಹೇಳಿ ನಿಜವಾಗ್ಲೂ ನರಿ ಬಂದಾಗ ಜನ ಓಡಿರ್ಲಿಲ್ವಂತೆ. ಹಾಗಾಗ್ಬಿಟ್ಟಿದೆ ಅನುಶ್ರೀ ಮದುವೆ ಕತೆ. ಅನುಶ್ರೀಗೆ ಸಾಕಷ್ಟು ಬಾರಿ ಸಾಕಷ್ಟು ಮಂದಿ ಮದುವೆ ಮಾಡಿಸ್ಬಿಟ್ಟಿದ್ದಾರೆ. ಆದರೆ ರಿಯಲ್ ಆಗಿ ಇದೀಗ ಆಂಕರ್ ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿರೋದಂತೂ ಸತ್ಯ. ಹಾಗಿದ್ರೆ ಆಂಕರ್ ಅನುಶ್ರೀ ಅವರ ಮದುವೆ ಯಾವತ್ತು ಫಿಕ್ಸ್ ಆಗಿದೆ, ಯಾವ ಹುಡುಗನ ಜೊತೆಗೆ, ಅವರು ಕೂಡ ಸಿನಿಮಾ ಇಂಡಸ್ಟ್ರಿ ಅವ್ರು ಯಾರು, ಅವ್ರ ಹಿನ್ನೆಲೆ ಏನು, ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಆಂಕರ್ ಅನುಶ್ರೀ ಸ್ಯಾಂಡಲ್ವುಡ್ನ ಟಾಪ್ ಆಂಕರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇತ್ತೀಚೆಗೆ ಅವರ ವೃತ್ತಿ ಜೀವನದ ಬಗ್ಗೆ ಚರ್ಚೆಗಳಾಗಿತ್ತು. ಅವರು ತಮ್ಮ ವೃತ್ತಿ ಜೀವನಕ್ಕೆ ಗುಡ್ ಬೈ ಹೇಳ್ತಾರೆ ಅಂತ. ಹೌದು, ಈಗಾಗಲೇ ಸಾಕಷ್ಟು ವರ್ಷಗಳ ಕಾಲ ದುಡಿದು ಒಂಟಿ ಜೀವನವನ್ನು ನಡೆಸಿ ವೈಯಕ್ತಿಕ ಜೀವನದಲ್ಲಿ ಸಕ್ಸಸ್ ಆಗಿ ಮನೆ ತೆಗೆದುಕೊಂಡು ಕಾರ್ ತೆಗೆದುಕೊಂಡು ತಮ್ಮನ ಜೀವನ ಸೆಟಲ್ ಮಾಡಿ ತಾಯಿಯ ಜೀವನ ಸೆಟಲ್ ಮಾಡಿ ಎಲ್ಲ ಜವಾಬ್ದಾರಿಗಳನ್ನು ಮುಗಿಸಿಕೊಂಡಿರುವಂಥ ಆಂಕರ್ ಅನುಶ್ರೀ ಅವರು ಯಾವಾಗ ಮದುವೆ ಆಗ್ತಾರೆ, ಯಾರನ್ನು ಮದುವೆ ಆಗ್ತಾರೆ, ಈ ಪ್ರಶ್ನೆಗಳು ಬಹುತೇಕ ಮಂದಿಗೆ ಇತ್ತು. ಫೈನಲಿ ಇದೀಗ ಉತ್ತರ ಸಿಗ್ತಾ ಇದೆ. ಆಂಕರ್ ಅನುಶ್ರೀ ಅವರು ತಮ್ಮ ಮನೆಯಲ್ಲಿ ತೋರಿಸಿದ ಹುಡುಗನನ್ನೇ ಮದುವೆ ಆಗ್ತಾ ಇದ್ದಾರೆ. ಇದೇ ಆಗಸ್ಟ್ 28ಕ್ಕೆ ಅವರ ಮದುವೆ ಬಹಳ ಅದ್ದೂರಿಯಾಗಿ ನೆರವೇರಲಿದೆ ಅನ್ನೋದು ಅಧಿಕೃತವಾಗಿ ಮಾಹಿತಿ ಸಿಗ್ತಾ ಇದೆ. ಆಂಕರ್ ಅನುಶ್ರೀ ಇತ್ತೀಚೆಗೆ ಸ್ವಲ್ಪ ಕಾರ್ಯಕ್ರಮಗಳಿಂದ ಹಿಂದೆ ಸರಿದಿದ್ರು. ಸ್ಟೇಜ್ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಜಿ ಕನ್ನಡದ ಒಂದೆರಡು ಕಾರ್ಯಕ್ರಮ ಬಿಟ್ಟರೆ ಹೊರಗಡೆ ಹೋಗಿ ಯಾವುದೇ ಈವೆಂಟ್ಗಳನ್ನು ಮಾಡ್ತಾ ಇರಲಿಲ್ಲ. ಕಾರಣ ಏನು ಅಂತಂದರೆ ಅವರು ಅವರ ಮದುವೆಯ ಪ್ರಿಪರೇಷನ್ನಲ್ಲಿ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಇದೇ ಆಗಸ್ಟ್ 28ಕ್ಕೆ, ಇನ್ನೇನು ಮುಂದಿನ ತಿಂಗಳೇ ಆಗಸ್ಟ್ 28ಕ್ಕೆ ಅದ್ದೂರಿಯಾಗಿ ಮದುವೆ ಆಗೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ. ಹೇಳಿ ಕೇಳಿ ಆಂಕರ್ ಅನುಶ್ರೀ ಅವರು ಸ್ಟಾರ್. ಅನೇಕ ನಾಯಕರ ಜೊತೆಗೆ, ನಾಯಕಿಯರ ಜೊತೆಗೆ, ಸ್ಯಾಂಡಲ್ವುಡ್ನ ಗಣ್ಯರ ಜೊತೆಗೆ ಎಲ್ಲರ ಜೊತೆಗೂ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ದಾರೆ ಆಂಕರ್ ಅನುಶ್ರೀ ಅವರು. ಹೀಗಿರಬೇಕಾದ್ರೆ ಅವರ ಮದುವೆ ಯಾವಾಗ, ಹೇಗೆ ನಡೆಯುತ್ತೆ ಅನ್ನೋದು ಬಹುತೇಕರ ಪ್ರಶ್ನೆಯೂ ಹೌದು, ಕುತೂಹಲವೂ ಹೌದು. ಮತ್ತು ಅಪಾರವಾದಂಥ ಅಭಿಮಾನಿ ಬಳಗವನ್ನು ಕೂಡ ಆಂಕರ್ ಅನುಶ್ರೀ ಅವರು ಹೊಂದಿದ್ದಾರೆ. ಹಾಗಾಗಿ ಸಹಜವಾಗಿ ಅವರ ಮದುವೆ ಬಹಳನೇ ಗ್ರ್ಯಾಂಡ್ ಆಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿ ಬಲು ಜೋರಾಗಿ ನಡೀತಾ ಇದೆ. ಇನ್ನು ಹುಡುಗ ಯಾರು, ಆತನ ಹಿನ್ನೆಲೆ ಏನು ಅನ್ನೋದು ಅನೇಕರ ಪ್ರಶ್ನೆ ಆಗ್ಬಿಟ್ಟಿದೆ. ಸೊ ಅದನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಆಂಕರ್ ಅನುಶ್ರೀ ಅವರ ಮದುವೆ ಈಗಾಗಲೇ ಸುಮಾರು 50 ಬಾರಿ ಬೇರೆಯವರ ಜೊತೆಗೆ ಬೇರೆಯವರು ಮಾಡಿಸ್ಬಿಟ್ಟಿದ್ದಾರೆ. ಒಮ್ಮೆ ರಕ್ಷಿತ್ ಶೆಟ್ಟಿ ಜೊತೆಗೆ, ಒಮ್ಮೆ ರಿಷಬ್ ಶೆಟ್ಟಿ ಜೊತೆಗೆ, ಅದಲ್ಲದೆ ಅರ್ಜುನ್ ಜನ್ಯ ಅವರನ್ನೇ ಮದುವೆ ಆಗ್ತಾರೆ ಅಂತ, ಹೀಗೆ ಅನೇಕರ ಜೊತೆಗೆ ಆಂಕರ್ ಅನುಶ್ರೀ ಮದುವೆ ಆಯಿತು, ಮದುವೆ ಆಗತ್ತೆ, ಮದುವೆ ಆಗಿದೆ, ಈ ಥರದ್ದೆಲ್ಲ ಸುದ್ದಿಗಳು ವೈರಲ್ ಆಗಿತ್ತು. ಇದ್ಯಾವುದಕ್ಕೂ ತಾಳ್ಮೆ ಕಳೆದುಕೊಳ್ಳದೆ ನಗುತ್ತಲೇ ಉತ್ತರಿಸ್ತಿದ್ದಂಥ ಆಂಕರ್ ಅನುಶ್ರೀ ಅವರು ಇದೀಗ ನಿಜವಾಗ್ಲೂ ಮದುವೆ ಆಗ್ತಾ ಇದ್ರು. ಅದನ್ನ ಹೇಳ್ದೇನೆ ಮುಚ್ಚಿಡಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ. ಕಾರಣ ಸರ್ಪ್ರೈಸ್ ಆಗಿ ಜನರ ಮುಂದೆ ಈ ಮದುವೆ ವಿಚಾರವನ್ನ ಹೇಳಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಂಥ ಹಿನ್ನೆಲೆಯಲ್ಲಿ. ಹಾಗಾಗಿ ಒಳಗೊಳಗೆ ತಯಾರಿಯನ್ನ ಬಲು ಜೋರಾಗಿ ನಡೆಸ್ಕೊಳ್ತಾ ಇದ್ರು. ಆದ್ರೆ ಆಂಕರ್ ಅನುಶ್ರೀ ಹೇಳಿ ಕೇಳಿ ಫೇಮಸ್ಸು. ಇನ್ವಿಟೇಷನ್ ಮಾಡಿಸಲೇಬೇಕು, ಆದಮೇಲೆ ಮದುವೆಗೆ ಅಲಂಕಾರ ಮಾಡೋದಕ್ಕೆ ಈವೆಂಟ್ಗಳಿಗೆ ಹೇಳಲೇಬೇಕು, ಬಾಡಿಗೆಗೆ ಚೌಟ್ರಿನೋ ಅಥವಾ ಯಾವುದಾದ್ರೂ ಒಂದು ಮೈದಾನನೋ ಬುಕ್ ಮಾಡಲೇಬೇಕು. ಹೀಗೆ ಅಲ್ಲಿ ಇಲ್ಲಿ ಓಡಾಡುವಾಗ ಆಂಕರ್ ಅನುಶ್ರೀ ಮದುವೆ ಅನ್ನೋದು ಒಬ್ಬರು ಬಾಯಿಂದ ಒಬ್ಬರಿಗೆ ಕನ್ಫರ್ಮ್ ಆಗೋಕ್ಕೆ ಶುರುವಾಯಿತು. ಈ ಮುಖಾಂತರವಾಗಿ ಎಲ್ಲರಿಗೂ ಆಂಕರ್ ಅನುಶ್ರೀ ಮದುವೆ ಫಿಕ್ಸ್ ಆಗಿದೆ ಅನ್ನೋದು ವೈರಲ್ ಆಗೋಕ್ಕೆ ಶುರುವಾಯಿತು. ಇನ್ನು ಹುಡುಗ ಯಾರು ಅನ್ನೋದು ಪ್ರಶ್ನೆ. ಆಂಕರ್ ಅನುಶ್ರೀ ಅವರು ಬಹು ವರ್ಷಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಹೆಸರು ಮಾಡ್ತಾ ಇರೋದ್ರಿಂದ ಮತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ಆಂಕರ್ ಆಗಿರೋದ್ರಿಂದ ಯಾರು ಸಿನಿಮಾ ಇಂಡಸ್ಟ್ರಿ ಅವರನ್ನೇ ಮದುವೆ ಆಗ್ತಾರೆ ಏನೋ ಅನ್ನೋದು ಅನೇಕರ ಪ್ರಶ್ನೆ ಆಗಿತ್ತು. ಆದರೆ ಅವರು ಅದೆಲ್ಲದಕ್ಕೂ ಇಲ್ಲ ಅಂತ ಈಗ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆಂಕರ್ ಅನುಶ್ರೀ ಅವರು ಪಕ್ಕಾ ಅರೇಂಜ್ ಮ್ಯಾರೇಜ್ ಆಗ್ತಾ ಇದ್ದು ಅವರ ಫ್ಯಾಮಿಲಿ ಫ್ರೆಂಡನ್ನೇ ಮದುವೆ ಆಗ್ತಾ ಇದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆಂಕರ್ ಅನುಶ್ರೀ ಅವರ ತಾಯಿಯ ಆಪ್ತ ಗೆಳತಿಯೊಬ್ಬರ ಮಗನನ್ನೇ ಆಂಕರ್ ಅನುಶ್ರೀ ಅವರು ವಿವಾಹ ಆಗ್ತಾ ಇದ್ದಾರೆ. ಅವರ ಹೆಸರು ರೋಷನ್ ಅಂತ. ಹೌದು, ರೋಷನ್ ಅವರನ್ನ ಆಂಕರ್ ಅನುಶ್ರೀ ಅವರು ಕೈ ಹಿಡಿತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಉದ್ಯಮಿಯೂ ಹೌದು ಇವರು. ಅದರ ಜೊತೆಗೆ ಅವರು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ, ಟೆಕ್ಕಿ ಕೂಡ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆಂಕರ್ ಅನುಶ್ರೀ ಬೆಂಗಳೂರು ಮೂಲದ ಉದ್ಯಮಿ ರೋಷನ್ ಅವರ ಜೊತೆಗೆ ವಿವಾಹ ಆಗ್ತಾ ಇದ್ದಾರೆ. ರೋಷನ್ ಮೂಲತಃ ಕೊಡಗಿನವರಾಗಿದ್ದು IT ವೃತ್ತಿಪರರು ಅಂತ ಕೂಡ ತಿಳಿದು ಬಂದಿದೆ. ಇವರು ಬಹು ವರ್ಷಗಳಿಂದ ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ. ದೊಡ್ಡ ಉದ್ಯಮವನ್ನ ರೋಷನ್ ಅವರು ಹೊಂದಿದ್ದಾರೆ. ರೋಷನ್ ಮತ್ತು ಆಂಕರ್ ಅನುಶ್ರೀ ಅವರು ಬಹು ವರ್ಷಗಳಿಂದ ಪರಿಚಿತರು ಹೌದಂತೆ. ಫ್ಯಾಮಿಲಿ ಫ್ರೆಂಡ್ ಆಗಿರೋದ್ರಿಂದ ಎರಡೂ ಕುಟುಂಬದವರು ಚಿರಪರಿಚಿತರಾಗಿದ್ದಾರೆ. ಅಲ್ಲಿಗೆ ಇವರು ಇಲ್ಲಿಗೆ ಅವರು ಓಡಾಡಿಕೊಂಡು ಇರುವಂತಹ ಹಿನ್ನೆಲೆಯಲ್ಲಿ ಸೊ
ಎರಡೂ ಫ್ಯಾಮಿಲಿಯವರು ಗೊತ್ತಿರುವಂಥ ಹಿನ್ನೆಲೆಯಲ್ಲಿ ಯಾಕೆ ಇವರೇ ಮದುವೆ ಆಗಬಾರ್ದು ಅಂತ ನಿರ್ಧರಿಸಿ ಅರೇಂಜ್ ಮ್ಯಾರೇಜನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರೋಷನ್ ಅವರಿಗೆ ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಯಾವುದೇ ರೀತಿಯಾದಂಥ ಕಾಂಟ್ಯಾಕ್ಟ್ ಇಲ್ಲ, ಯಾವುದೇ ಸಿನಿಮಾಗಳಲ್ಲಿ ಅವರು ನಟಿಸಿಯೂ ಇಲ್ಲ ಅಥವಾ ಅವರು ಪ್ರೊಡ್ಯೂಸರು ಈ ಥರದ್ದು ಯಾವುದನ್ನು ಕೂಡ ಮಾಡಿಲ್ಲ. ಅವರ ವೃತ್ತಿಯೇ ಬೇರೆ ಆಗಿತ್ತು, IT ಫೀಲ್ಡ್ನವರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ್ಯಂಕರ್ ಅನುಶ್ರೀ ಅವರಿಗೆ ಮಂಗಳೂರು ಅಂತಂದರೆ ಪಂಚಪ್ರಾಣ, ಮಂಗಳೂರಿನ ಹುಡುಗಿ, ಮಂಗಳೂರಿನ ಬೆಡಗಿ, ಮಂಗಳೂರು ಫ್ರೆಂಡ್ಸ್ ಜಾಸ್ತಿ, ಮೂಲತಃ ಮಂಗಳೂರಿನವರು, ಮಂಗಳೂರು ತವರೂರು. ಹಾಗಾಗಿ ಮದುವೆ ಆದರೆ ಮಂಗಳೂರಿನ ಹುಡುಗನನ್ನೇ ಮದುವೆ ಆಗ್ತಾರೇನು ಅಂತ ಅನೇಕರು ಭಾವಿಸಿದ್ರು. ಆದರೆ ಇವರು ಕೊಡಗಿನ ಹುಡುಗನನ್ನು ಮದುವೆ ಆಗ್ತಾ ಇದ್ದಾರೆ. ಕೊಡಗಿನ ಕುವರ ರೋಷನ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕ್ಯಾಸ್ಟ್ ಬಗ್ಗೆ ನೋಡೋದಾದರೆ ಆ್ಯಂಕರ್ ಅನುಶ್ರೀ ಅವರು ಬಣ್ಸ್ ಅಂದರೆ ಇವರು ತುಳು ಭಾಷೆಯನ್ನು ಮಾತಾಡ್ತಾರೆ. ಆದರೆ ಇಲ್ಲಿ ರೋಷನ್ ಅವರು ಕೊಡಗು ಒಕ್ಕಲಿಗ ಅನ್ನೋದು ಗೊತ್ತಾಗ್ತಾ ಇದೆ. ಗೌಡ ಹುಡುಗನನ್ನು ಆ್ಯಂಕರ್ ಅನುಶ್ರೀ ಅವರು ವಿವಾಹ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಇದೇ ಆಗಸ್ಟ್ 28ಕ್ಕೆ ಬಹಳ ಅದ್ದೂರಿಯಾಗಿ ಮದುವೆಯನ್ನು ಮಾಡಲಾಗುತ್ತೆ. ರೋಷನ್ ಮತ್ತು ಅನುಶ್ರೀ ಅವರ ಎರಡೂ ಫ್ಯಾಮಿಲಿಯವರು ಕೂಡ ಈ ಮದುವೆಗೆ ಒಪ್ಪಿದ ಮೇರೆಗೆ, ಅವ್ರುಗಳು ಮಾತುಕತೆ ನಡೆಸಿದ ಮೇರೆಗೆ ಈ ಒಂದು ಮದುವೆ ನಡೀತಾ ಇದೆ. ಇನ್ನು ಯಾವಾಗ ಎಲ್ಲಿ ಮದುವೆ ಅಂತ ನೋಡೋದಾದರೆ ಅನುಶ್ರೀ ಮತ್ತು ರೋಷನ್ ಮದುವೆ ಮುಂಬರುವ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ 28ಕ್ಕೆ ಬೆಂಗಳೂರಿನಲ್ಲೇ ಮದುವೆ ನಡೆಯಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪ್ಯಾಲೇಸ್ ಗ್ರೌಂಡ್ ಅಥವಾ ಯಾವುದಾದ್ರೂ ಒಂದು ದೊಡ್ಡ ರೆಸಾರ್ಟ್ ಅಥವಾ ಮೈದಾನದಲ್ಲಿ ಮದುವೆಯನ್ನು ಫಿಕ್ಸ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಹುತೇಕ ಗಣ್ಯಾತಿ ಗಣ್ಯರು ಬರುವಂಥ ಸಾಧ್ಯತೆಗಳು ಇರುವಂಥ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಮದುವೆಯನ್ನು ಮಾಡೋದಕ್ಕೆ ನಿರ್ಧರಿಸಲಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.